And I'm grateful for the communion this morning. And I think, but I'm sure we understood about freedom, right? And that's the Spirit of the Lord is there is freedom. So when there is Spirit of the Lord in us, we'll be in a space of freedom. ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಬೇಕಾದ್ರೆ ಅರ್ಥ ಮಾಡ್ಕೊಂಡಂತ ವಚನಗಳಲ್ಲಿ ಒಂದು ವಿಷಯ, ನಮಗೆ ಸ್ವತಂತ್ರ ಸಿಗ್ತಾ ಇದೆ. ಪವಿತ್ರ ಆತ್ಮರು ನಮಗೆ ಸ್ವತಂತ್ರ ನೀಡ್ತಾ ಇದ್ದಾರೆ. So those of us who are experiencing freedom, I believe that we all of us will be called higher and challenged higher through the word of God as well this morning. ಸ್ವತಂತ್ರ ಎಲ್ಲಿದೆಯೋ ಅಲ್ಲಿ ಜವಾಬ್ದಾರಿ ಕೂಡ ಇರುತ್ತೆ ಅಂತ ಒಂದು ಯಾರೋ ಹೇಳಿದ್ರು. ಅದ್ರ ಜೊತೆಲಿ ನಾವೆಲ್ಲರೂ ಕೂಡ ಆ ಸ್ವತಂತ್ರ ಇದೆ, ಅಧಿಕಾರ ಇದೆ, ಸೊ ಬೆಳಿಬೇಕಾಗಿದೆ, ಜವಾಬ್ದಾರಿ ತಗೋಬೇಕಾಗಿದೆ. I would like to start my message with a story. My story. My first day at Indian Church of Christ, Bangalore. ಮೊಟ್ಟ ಮೊದಲ ಬಾರಿಗೆ ಜಪಪ್ರೇಮ್ ಅವರು ಈ ಸಭೆಗೆ ಬಂದಂತ ಘಟನೆ ಹೇಗಿತ್ತು ಅಂತ ಹೇಳಕ್ ಹೋಗ್ತಾ ಇದ್ದಾರೆ. Right, it was September 2002. I reached, I got on at the Millers Road bus stop. I walked towards Ambedkar Bhavan, and I was intimidated by the huge, massive building. 2002 ಆಕಾಂಕ್ಷ 1 ತಿಂಗಳಾಗಿದ್ದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಜನ ನೋಡಿ ದಿಗ್ಭ್ರಮೆ ಆಗಿದ್ರು. ಜಪಪ್ರೇಮ್ ನಾಟ್ ಜನ, ಬಿಲ್ಡಿಂಗ್ ನೋಡಿದ್ರು. ಬಿಲ್ಡಿಂಗ್ ನೋಡಿನಾ? Right? And then I walked in. There were people all well dressed and tags around them. And as I walked in, there was a stranger, right? I mean, I've never met this guy. A stranger who welcomed me, hugged me with a big smile. Hey, good to see you. ಫಸ್ಟ್ ಬಿಲ್ಡಿಂಗ್ ನೋಡಿ ದಿಗ್ಭ್ರಮೆ ಆದ್ರು. ಅದಾದ ನಂತರ ಜನ ನೋಡಿದ್ರು. ಜನ ಎಲ್ಲ ಏನೇನೋ ಸೂಪರ್ ಡ್ರೆಸ್ ಹಾಕೊಂಡಿದ್ದಾರೆ, ಟ್ಯಾಗ್ ಹಾಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ, ಗೊತ್ತಿಲ್ಲದ ವ್ಯಕ್ತಿ ಬಂದು ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯ್ತು ಅಂತ ಇವ್ರಿಗೆ ತಪ್ಕೊಂಡ್ರು. And somehow I found the brother who invited me, and then there was great singing. ಇವ್ರು ಹುಡುಕಿದ್ರು, ಇವ್ರನ್ನ ಯಾರು ಆಹ್ವಾನ ಮಾಡಿದ್ರು ಅವ್ರನ್ನ ಹುಡುಕಿದ್ರು, ಕಂಡಿಡಿದ್ರು, ಒಳಗೆ ಕುತ್ಕೊಂಡ್ರು, ಹಾಡುಗಳನ್ನ ನೋಡಿದ್ರು. ವಾಹ್, ಸೂಪರ್ ಆಗಿದೆ ಅಂತ ಅನ್ಸ್ತು. And there was great lesson, and everybody was shouting, "Come on, bro, preach it!" and all that. ಪ್ರಸಂಗ ನಡೀತಾ ಇದೆ, ಜನರು ಕೂತಿರೋರು ಬನ್ನಿ ರೀಚ್ ಮಾಡಿ ಬ್ರದರ್ ಅಂತ ಕೂಗ್ತಾ ಇದ್ದಾರೆ. For a moment, for me, it didn't feel like a church service. Like grew up in a traditional church, it felt so different. ಇವರು ಬೆಳೆದು ಬಂದಂತ ಸಭೆಯಲ್ಲಿ ಎಲ್ಲ ನಿಶಬ್ದವಾಗಿತ್ತು. ಇಲ್ಲಿ ಎಲ್ಲ ಇಷ್ಟು ಗಲಾಟೆ ಮಾಡ್ತಾರೆ ನೋಡಿ, ಇದು ಸಭೆನಾ ಇಲ್ವಾ ಅನ್ನೋಂತ ಒಂದು ಸಂಶಯ ಕೂಡ ಬಂತು. And then I was introduced to a lot of people in the fellowship after the service. ಸಭೆ ಮುಗಿದ ನಂತರ ಅನ್ಯನತೆಯಲ್ಲಿ ಆ ವ್ಯಕ್ತಿ ಬಹಳ ಜನರನ್ನ ಇವ್ರು ನೋಡಿ, ಇವ್ರನ್ನ ಭೇಟಿ, ಅವ್ರ ಭೇಟಿ, ಇವ್ರ ಭೇಟಿ ಅಂತ ಎಲ್ರಿಗೂ ಕೂಡ ಭೇಟಿ ಮಾಡಿಸ್ತಾ ಇದ್ರು. And everyone spoke to me with so much of warmth. And I mean, everybody had this question, what do you do? Where are you from? And I had to repeat the answer, right? The same answer for almost 20-30 people. ಎಷ್ಟು ಜನರನ್ನ ಭೇಟಿ ಮಾಡಿದ್ರು ಕೂಡ ಎಲ್ಲರಲ್ಲೂ ಪ್ರೀತಿ ಇದೆ. ಆದ್ರೆ ಅದೇ ಪ್ರಶ್ನೆ, ಏನ್ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ. 20-30 ಜನರಿಗೆ ಅದೇ ಪ್ರಶ್ನೆ, ಅದೇ ಉತ್ತರ. But then the reason I shared this story, I went away feeling noticed. I went away feeling important. It was a very nice feeling, and that made me to come back the next week. ಆ ದಿನ ಮನೆಗೆ ಹೋಗ್ಬೇಕಾದ್ರೆ ಇಷ್ಟು ಗುಂಪನ್ನು ಕೂಡ ಜನರು ನನ್ನನ್ನು ಗುರುತಿಸಿದ್ರು, ನನ್ನನ್ನು ಮಾತಾಡಿಸಿದ್ರು, ನಾನು ಮುಖ್ಯ ಅನ್ನೋಂಥ ಅನುಭೂತಿ ಬಹಳ ಇಷ್ಟ ಆಯ್ತು. ಅದಕ್ಕೋಸ್ಕರ ಮತ್ತೆ 2 ವಾರಗಳು ಬರ್ತಾಕ್ ಶುರು ಮಾಡಿದೆ. So the reason I shared this story is because I found a parallel with what happened in Ruth chapter 2. ರೂತಳು 2ನೇ ಅಧ್ಯಾಯದಲ್ಲಿ ಇದೇ ರೀತಿಯಲ್ಲಿ ಒಂದು ಘಟನೆ ನಡೀತು. ಅದಕ್ಕೋಸ್ಕರ ಇದನ್ನ ನಿಮ್ಮ ಹತ್ರ ಹಂಚ್ತಾ ಇದ್ದೀನಿ. Okay, let's turn our Bibles to Ruth chapter 2. Let's read first verse 3 to 5. ರೂತಳು 2ನೇ ಅಧ್ಯಾಯ. We can have Kiran read it for us. Ruth chapter 2 verse 3 to 5. 3 to 5, right? Yeah. ರೂತಳು 2ನೇ ಅಧ್ಯಾಯ ವಚನ 3ರಿಂದ 5. ಅದಕ್ಕವಳು, ನನ್ನ ಮಗಳೇ ಹೋಗು ಎನ್ನಲು ಆಕೆಯು ದೈವಯೋಗದಿಂದ ಎಲೆಮೆಲಿಕಿನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯಿತು ಇದ್ದಳು. ಆಗ ಬೋವಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಅವರು
ನಿನ್ನನ್ನು ಆಶೀರ್ವದಿಸಲಿ ಎಂದು ಹರಿಸಿದರು. ಬೋವಜನು ಕೊಯ್ಯುವವರ ಮೇಲಿರಿಸಿದ ತನ್ನ ಸೇವಕರನ್ನು, ಇವಳು ಯಾರ ಹುಡುಗಿ ಎಂದು ಕೇಳಿದ್ದಕ್ಕೆ. Okay, so Boaz saw someone new on the field that day. Boaz was a landowner who owned the land, and he saw somebody new coming and collecting the leftover grains. ಈ ವಚನದಲ್ಲಿ ನಾವು ನೋಡ್ತಾ ಇದ್ರಿ, ಬೋವಜನನು ತನ್ನ ನೆಲದಲ್ಲಿ ಯಾರೆಲ್ಲ ಸೇವೆ ಮಾಡ್ತಾ ಇದ್ರೋ ಎಲ್ಲರೂ ಗುರುತಿಸಿ, ಇಲ್ಲಿ ಯಾವುದೋ ಒಂದು ಹೊಸ ಹುಡುಗಿ ಇದ್ದಾಳಲ್ಲ ಅಂತ ಆ ಹೊಸ ಹುಡುಗಿನ ಗುರುತಿಸಿ ಇವಳು ಯಾರು ಅಂತ ಕೇಳ್ತಾ ಇದ್ದಾರೆ. The first thing I want to talk about is being seen. It begins with attention. ನಾವು ಬೇರೆಯವರ ಕಣ್ಣಿಗೆ ಬೀಳೋದು ಅನ್ನೋದ್ರ ಬಗ್ಗೆ ಮೊದಲನೇ ಅಂಶ ನಾವು ಕಲಿತಿದ್ದೇವೆ. And in verse 5, Boaz said, "Who is that young woman? From where is she coming from?" 5ನೇ ವಚನದಲ್ಲಿ ಬೋವಜನ ಹೇಳ್ತಾ ಇದ್ದಾನೆ, ಈ ಹುಡುಗಿ ಯಾರು ಎಂದು ಕೇಳ್ತಾ ಇದ್ದಾರೆ. I mean, he could have easily walked past. He's a big landowner. He could have easily walked past, but then he inquired about that new woman who walked into that field that day. ಆ ನೆಲದ ಯಜಮಾನನು, ಅಲ್ಲಿ ಕೆಲಸ ಮಾಡ್ತಾರಂತ ಆಳು ಎಷ್ಟೋ ಜನ ಇದ್ದಿರಬಹುದಾಗಿತ್ತು. ಅದರಲ್ಲಿ ಇವರು ಒಬ್ರು ಅಂತ ಹೇಳಿ ನೋಡಿ ಕೂಡ ನೋಡಿಲ್ಲದಂತೆ ಅವರು ಹೋಗ್ಬೋದಾಗಿತ್ತು. ಆದರೂ ಈ ಹೊಸ ಹುಡುಗಿ ಯಾರು ಅಂತ ಗುರುತಿಸಿ ಕೇಳ್ತಾ ಇದ್ದಾರೆ, ಯಾರು ಈ ಹುಡುಗಿ ಅಂತ. So brothers and sisters, it takes intention to notice someone who is not already part of our circle. ತನ್ನ ಮನಸ್ಸಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಈ ಗಮನ ಇಲ್ಲ ಅಂತಂದಿದ್ರೆ ಹೊಸ ಹುಡುಗಿ ಇದ್ದಾಳೆ ಅನ್ನೋಂಥ ವಿಷಯ ಕೂಡ ಅವ್ರು ಗುರುತಿಸದೆ ಹೋಗ್ತಾ ಇರ್ಬೋದೇನೋ. Right now, let's just think about our lives. How often do we hurry past people, right? Who are new, who are quiet, who are different from us, but how often we just hurry past them? ಯೋಚನೆ ಮಾಡಿ ನೋಡೋಣ, ಎಷ್ಟು ಬಾರಿ ನಾವು ಜನರ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೋಡಿಗೂ ಕೂಡ ಗುರುತಿಸದೆ ಹೋಗ್ತೀರಿ. ಯಾಕಂತಂದ್ರೆ ಅವರು ಬಹುಶಃ ನಮ್ಮ ತರ ಇರೋದಿಲ್ಲ, ವ್ಯತ್ಯಾಸವಾಗಿರ್ತಾರೆ, ನೋಡೋದಕ್ಕಾಗ್ಲಿ ಹಾವ ಭಾವದಲ್ಲಿ ವ್ಯತ್ಯಾಸವಾಗಿರ್ತಾರೆ. ಅದಕ್ಕೋಸ್ಕರ ನೋಡಿ ಕೂಡ ಗುರುತಿಸದೆ ಎಷ್ಟು ಜನರ ಪಕ್ಕದಿಂದ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೋದು. ಯೋಚನೆ ಮಾಡಿ ನೋಡಿ. Once upon a time, this used to be our strength, right? Seeing somebody, especially somebody new, we would make sure we go and walk up to them and talk to them. Right? This used to be our strength, but now we tend to overlook. Forget about new visitors who are coming into our fellowship. We overlook our own brothers and sisters. ಒಂದಾನೊಂದು ಕಾಲದಲ್ಲಿ ಈ ಸಭೆಯ ಬಲವಾಗಿತ್ತು, ಎಲ್ಲರನ್ನು ಕೂಡ ಗಮನಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಯಾವ್ದಾದ್ರು ಹೊಸ ವ್ಯಕ್ತಿ ಬಂದ ಅಂತಂದ್ರೆ ಎಲ್ಲರೂ ಕೂಡ ಅವ್ರನ್ನ ಗಮನಿಸಿ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ವಿ. ಈಗ ಏನಾಗ್ಬಿಟ್ಟಿದೆ, ನಮ್ಗೆ ಹೊಸ ವ್ಯಕ್ತಿ ಬರ್ತಾರೆ ಹೋಗ್ತಾರೆ, ಯಾರು ಗಮನಿಸ್ತಾ ಇಲ್ಲ. ಹೊಸ ವ್ಯಕ್ತಿ ಬಿಟ್ಬಿಡಿ, ಎಷ್ಟೋ ಸಾರಿ ನಮ್ಮ ಸ್ವಂತ ಸಹೋದರ ಸಹೋದರಿ ಇರುವಂತ ಈ ಸಭೆಗಳಲ್ಲಿ ನೋಡಿದ್ರು ಕೂಡ ನೋಡದೇ ಇರೋ ರೀತಿ ನಾವು ಹೋಗುವಂತ ಪದ್ಧತಿ ಈಗ ಬೆಳ್ಕೊಂಡ್ ಬಂದ್ಬಿಟ್ಟಿದೆ. So if we ignore brothers and sisters, how much more we ignore someone coming new to the church, right? Probably somebody comes new, they may not know where to sit, they may be feeling insecure, they may be like, the order of the service might be different, they may be going through so many thoughts, but do we kind of give our attention to them? ಸಭೆಯ ಸದಸ್ಯರನ್ನೇ ನೋಡಿ ಕೂಡ ನೋಡಿಲ್ದಿರ ಹೋಗ್ತಾರಂತ ಈ ಒಂದು ಸಮಯದಲ್ಲಿ ಹೊಸ ಸ್ನೇಹಿತರು ಸಭೆಗೆ ಬಂದಾಗ ಅವ್ರಿಗೆ ಹೇಗೆ ಅನಿಸ್ತಾ ಇರ್ಬೋದು? ಅವ್ರಿಗೆ ಈ ಸಭೆ ಏನಂತಾನೆ ಗೊತ್ತಿರೋದಿಲ್ಲ, ಏನ್ ಆಗ್ತಾ ಇದೆ, ಏನ್ ನಡೆಯುತ್ತೆ ಮುಂದೆ, ಎಲ್ಲಿ ಕುತ್ಕೋಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಷ್ಟೋ ಪ್ರಶ್ನೆಗಳು ಅವ್ರನ್ನ ಆವಳಿಸ್ತಾ ಇರುತ್ತೆ. ಅಂತವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀರಾ, ಮಾಡ್ತಾ ಇಲ್ಲ? And as Christians, brothers, so we need to do this because we follow a God who notices, who sees. ಕ್ರೈಸ್ತರಾಗಿರುವಂತ ನಾವು ಕಡ್ಡಾಯವಾಗಿ ಇದು ಮಾಡಲೇಬೇಕು. ಯಾಕೆ? ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ರಿ? ಅಂತ ದೇವರನ್ನ ಹಿಂಬಾಲಿಸ್ತಾ ಇದ್ರಿ, ಯಾರು ಪ್ರತಿಯೊಬ್ಬರನ್ನು ಕೂಡ ಗಮನಿಸ್ತಾರೆ. The Bible tells us that God sees the poor. Bible tells God sees vulnerable. Bible says God sees the brokenhearted. Jesus saw the women at the well. Jesus saw the blind man on the roadside. Jesus saw the tax collector on the tree. So we worship a God who sees people who are broken. And when we follow a God who sees, who notices, and that is something that we need to reflect, brothers and sisters. ನಾವು ಆರಾಧಿಸುವಂತಹ ದೇವರು ಯಾರು? ಅವರು ಗಮನಿಸ್ತಾರೆ ಎಂಥ ಜನರನ್ನ, ಯಾರು ಬಡವರು ಇರ್ತಾರೋ ಅವರನ್ನ, ಯಾರ ಬಳಿ ಯಾರು ಇರೋದಿಲ್ಲೋ ಅವ್ರನ್ನ ಗಮನಿಸ್ತಾರೆ.
ಯಾರ ಹೃದಯ ಒಡೆದೋಗಿದೆಯೋ ಅವ್ರನ್ನ ಗಮನಿಸ್ತಾರೆ, ಯಾರು ಅವ್ರನ್ನ ಹುಡುಕ್ತಾ ಇದ್ದಾರೋ ಅವ್ರನ್ನ ಗಮನಿಸ್ತಾ ಇದ್ದಾರೆ. ಇಂತಹ ದೇವರನ್ನು ನಾವು ಆರಾಧಿಸ್ತಾ ಇದ್ರೆ, ಅವ್ರನ್ನ ಹಿಂಬಾಲಿಸ್ತಾ ಇದ್ರೆ, ನಾವು ಅದೇ ರೀತಿಲಿ ಗಮನಿಸುವಂತಹ ವ್ಯಕ್ತಿಗಳಾಗ್ಬೇಕಲ್ವಾ? Now, Boaz, he was a landowner, a man of standing, in the community of Israel. He noticed Ruth was poor, who was Moabite, and was vulnerable, was a widow, women of no standing. A man of standing notices someone, a woman of no standing. ಬೋವಜನು ಇಸ್ರೇಲ್ ದೇಶದ ಬಂದಿರುವಂತಹ ಇಸ್ರೇಲರಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ, ಎಲ್ರಿಗೂ ಗೊತ್ತಿರುವಂತ ವ್ಯಕ್ತಿ, ಒಬ್ಬ ಗಮ್ಯವಾದಂತ ವ್ಯಕ್ತಿ ಆಗಿದ್ದ. ಇಂತಹ ವ್ಯಕ್ತಿ ಒಬ್ಬ ಬಡ ಸ್ತ್ರೀ, ವಿಧವೆ, ಬಡವೆ, ಅಂತಹ ಸ್ತ್ರೀಯನ್ನು ಕೂಡ ಗಮನಿಸ್ತಾ ಇದ್ದಾರೆ. Okay, now we're going to do something practical. It may make some of you feel uncomfortable, but we're going to do this, okay? So what I'm going to do is, I want you to look around, at least pick up 10 people. You don't have to talk to them, or just look at 10 people that you haven't noticed. I'm sure there are people, and I think ironically today we have combined English and Kannada service also. I'm sure there are a lot of people you haven't really noticed. So I give you 2 minutes. I want to at least kind of look around, look at least 10 people in this congregation. Just look, is it? Just look, yeah, I don't have to say anything. Just look around. Let's just give attention to people. ಈಗ ಇದನ್ನ ಏನ್ ಹೇಳ್ಕೊಡ್ತಾ ಇದಾರನ್ನ ಪ್ರಯೋಗಿಸೋಣ. ಏನಂತಂದ್ರೆ, ಅಕ್ಕಪಕ್ಕದಲ್ಲಿ ನೋಡಿ, ಬಹುಶಃ ನಾವು ಗಮನಿಸದೇ ಇರುವಂತಹ ವ್ಯಕ್ತಿಗಳು ಇರಬಹುದು ಅಂತ ಅವ್ರನ್ನ ನೋಡಿ ಒಂದು ಮುಗುಳ್ನಗೆ. ಆ ರೀತಿ 10 ಜನರನ್ನಾದ್ರೂ ಹುಡುಕಿ ನೋಡಿ. ಅವರು ನಿಮ್ಮನ್ನು ನೋಡಿದ್ರೆ ಮುಗುಳು. ಸಾಧಾರಣವಾಗಿ ನೀವು ಯಾರ ಹತ್ರ ಅನ್ಯೋನ್ಯತೆ ಮಾಡೋದಿಲ್ವೋ ಅಂತಹ ಮುಖಗಳನ್ನ ಹುಡುಕಿ ನೋಡಿ ಗಮನಿಸಿ. If you want to say hi, you can say hi also. Okay, so okay, so that's we talk Then separately we need to talk. Okay. Amen. Awesome. The second thing I want to talk about is being seen leads to respectful speech. ಗಮನಿಸಿದಾಗ ಗೌರವಹರ ಒಂದು ಸಂವಾದನೆ ನಡೆಯುತ್ತೆ. Now let's read from verse 8 to 12, same chapter. ವಚನ 8ರಿಂದ 12. ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ ಕುಡಿ ಎಂದು ಹೇಳಿದನು. ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷವೇಕೆ ಅನ್ನಲು ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವಿ ಎಂದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಆಮೇಲೆ Then verse 8, Boaz calls Ruth. How does she calls? She says, my daughter. 8ನೇ ವಚನದಲ್ಲಿ ಬೋವಜನು ರೂತಳಿಗೆ ಏನ್ ಹೇಳ್ತಾ ಇದ್ದಾರೆ? ನನ್ನ ಮಗಳೇ. Let's just imagine this. She's a foreign woman, right? Poor. I'm sure she is standing there feeling intimidated when this landowner is approaching her. What she hears from the landowner? My daughter. ಇಲ್ಲಿ ನಡೀತಾರಂತ ಈ ಒಂದು ಘಟನೆನ ಕಲ್ಪನೆ ಮಾಡಿ ನೋಡಿ. ರೂತಳಿ ಯಾರು? ಅನ್ಯ ಸ್ತ್ರೀ, ಬೇರೆ ದೇಶದಿಂದ ಬಂದಿರುವಂತಹ ಬಡ ಸ್ತ್ರೀ, ವಿಧವೆ. ಆ ವಿಧವೆ ಹತ್ರ ಒಬ್ಬ ಶ್ರೀಮಂತ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತನ್ನೊಳಗೆ ಏನೆಲ್ಲ ಭಾವನೆಗಳು, ಏನೆಲ್ಲ ಪ್ರಶ್ನೆಗಳು ಇರ್ಬೋದು. ಆ ಸಮಯದಲ್ಲಿ ಬೋವಜನು ಬಂದು ನನ್ನ ಮಗಳೇ ಅಂದಾಗ ರೂತಳಿಗೆ ಹೇಗೆ ಅನಿಸಿರ್ಬೋದು? That phrase offered so much dignity and respect to that woman.
ಈ ರೀತಿಲಿ ಕರೆದಾಗ ಆ ಹೆಣ್ಣಿಗೆ ಇದುವರೆಗೂ ಯಾರು ಕೊಡದ ಗೌರವ ಆ ಹೆಣ್ಣಿಗೆ ಸಿಗ್ತಾ ಇದೆ. Right? And not only that, in verse 11, Boaz appreciates Ruth for her sacrifice. I've been told how amazing you are, how you are really taking care of your mother-in-law, right? Boaz had words of appreciation for Ruth. ಬೋಜನು 11ನೇ ವಚನದಲ್ಲಿ ಅವರ ಶ್ರೇಷ್ಠತೆ ಅಂದ್ರೆ ಆ ಹೆಂಗಸಿನ ಶ್ರೇಷ್ಠತೆ ಬಗ್ಗೆ ಹೇಳ್ತಾ ಇದೆ. ಅದರಲ್ಲೂ ಏನು, ನೀನು ಯಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಅತ್ತೆಗೆ ಸೇವೆ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ, ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ನಾನು ನಿನ್ನ ಪ್ರಶಂಸಿಸ್ತೀನಿ ಅಂತ ಹೇಳ್ತಾ ಇರೋದು 11ನೇ ವಚನದಲ್ಲಿ ನಾವು ನೋಡ್ತೀವಿ. So many of us, what next slide, we undermine the power of words, right? The words that we speak, it can either lift people up or it can put them down. ಬಹಳ ಸಾರಿ ನಾವು ಮಾತಾಡುವಂತ ಮಾತುಗಳನ್ನ ನಾವು ಬೆಲೆ ಮಾಡ್ತಾ ಇಲ್ಲ. ಎಷ್ಟೋ ಸಾರಿ ನಾವು ಮಾತಾಡುವಂತ ಮಾತು ಬೇರೆಯವ್ರನ್ನ ಕೀಳಾಗಿ ನೋಡೋ ರೀತಿ ಮಾತಾಡ್ಬೋದು, ಅಥವಾ ಅವರಿಗೆ ಹೆಚ್ಚಾಗೋ ರೀತಿಯಲ್ಲಿ ಗೌರವ ನೀಡೋ ರೀತಿಯಲ್ಲಿ ಕೂಡ ಮಾತುಗಳನ್ನ ಉಪಯೋಗಿಸ್ಬೋದು. How is our fellowship when we, do we treat each other, when we talk to each other, do we treat each other with dignity? ನಮ್ಮ ಅನ್ಯೋನ್ಯತೆ ಹೇಗಿದೆ, ನಾವು ಒಬ್ರೊಬ್ರ ಜೊತೆಲಿ ಸಂಭಾಷಣೆ ಮಾಡಿದಾಗ ಆ ಗೌರವ ಇದೆಯಾ? And I believe there's so much goodness that God has blessed everyone with. So in our fellowship, do we have some nice things to say to each other? And imagine that if you just walk up to somebody and say something nice, something appreciative of what that person have done, or something that you have heard about it, how uplifting that fellowship would be. ಈ ಸಭೆ ನಮಗೆ ಆಶೀರ್ವಾದ, ಅನ್ಯೋನ್ಯತೆ ನಮಗೆ ಆಶೀರ್ವಾದ. ಎಷ್ಟರ ಮಟ್ಟಿಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ? ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಅವ್ರು ಮಾಡಿರುವಂತ ಕಾರ್ಯನ ಪ್ರಶಂಸಿಸಿ ಹೇಳಿದಾಗ ಅವ್ರಿಗೆ ಎಷ್ಟು ಹೆಮ್ಮೆ ಆಗ್ತಾ ಇರ್ಬೋದು. ಆ ರೀತಿಲಿ ಮಾಡ್ತಾ ಇದ್ದೀರಾ ನಾವು? Right. And there's one lesson that I learned in fellowship is from one of a team, right? And one team started avoiding me. This is many years back. And then I was wondering why this person is always avoiding me. And somehow then I met him in one of the get-togethers, and I kind of approached to him. He was trying to avoid. Then I said, "Hey, I just feel like you're avoiding me. Like, would you like to let me know why do you avoid me?" ಕೆಲವು ವರ್ಷಗಳ ಹಿಂದೆ ಒಬ್ಬ ಯೌವನಸ್ಥ ಹುಡುಗನ ಜೊತೆಲಿ ಇವ್ರು ಅನನ್ಯತೆ ಮಾಡ್ಕೊಳ್ತಾ ಇರ್ಬೇಕಂದ್ರೆ ಇವ್ರನ್ನ ಗಮನಿಸಿದ್ರು. ಅವ್ರು ಇವ್ರ ಹತ್ರನೇ ಬರ್ತಾ ಇಲ್ಲ, ಏನೋ ಕಾರಣ ಹೇಳ್ಬಿಟ್ಟು ಇವರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ರು. ಯಾಕೆ ಕೆಲವು ವರ್ಷಗಳ ಹಿಂದೆ ಅಂತ ಹೇಳಿದ್ರು ಅಂದ್ರೆ, ಯೌವನಸ್ಥ ಅಂದ್ರೆ ನೀವೆಲ್ಲ ಒಬ್ರಿಗೊಬ್ರು ನೋಡ್ತಾ ಇದ್ರಿ ಯಾರು ಅದು ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ರಿ. ಇದು ಇವಾಗಲ್ಲ, ಕೆಲವು ವರ್ಷಗಳ ಹಿಂದೆ ನಡೆದಿರೋದು. ಸೊ ಒಂದು ದಿನ ಅವ್ರನ್ನ ಭೇಟಿ ಮಾಡ್ತಿದ್ರು, ಯಾಕೆ ನನ್ನ ಹತ್ರದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೀಯಾ ಅಂತ ಅವ್ರ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ರು. And then he spoke very honestly. He said, "Bro, I don't need free advice. Sometimes you come to me and give free advice." ಆವಾಗ ಆ ಯೌವನಸ್ಥ ಹೇಳ್ದ, ಬ್ರದರ್, ನಿಮ್ಮ ಹತ್ರ ಬಂದಾಗೆಲ್ಲ ಉಚಿತ ಅಡ್ವೈಸ್ ಕೊಡ್ತಾ ಇರ್ತೀರಾ, ನನಗೆ ಅದು ಬೇಡ, ಅದಕ್ಕೋಸ್ಕರ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. Right? Sometimes, the uncles and aunties here, we kind of we can take liberty in loving people, but sometimes we take liberty in just giving free advices to all the young people coming. So they're coming to church rather than, you get what I'm saying. But let's just think about how can we be encouraging? How can we be uplifting in our fellowship? Why are you not studying the Bible? That's not uplifting. When are you going to become a disciple? That's not uplifting. They're in their journey. So we got to become uplifting in our fellowship, brothers and sisters. Are you with me? ಸೊ ನಮ್ಮ ಸಭೆಯಲ್ಲಿ ನಾವು ಗಮನಿಸಿದಂದ್ರೆ, ಪ್ರೀತಿ ಅನ್ನೋಂಥ ಹೆಸರಿನಲ್ಲಿ ಉಚಿತ ಸಲಹೆಗಳು ನೀಡ್ತಾ ಇರ್ತೀರಿ. ಬೇಕಾಗಿಲ್ಲ, ಯಾವಾಗ ಬೇಕೋ ಆವಾಗ ಸಲಹೆ ನೀಡಿ. ಸಿಕ್ಕದಾಗೆಲ್ಲ ಸಲಹೆ ನೀಡ್ತಾ ಇದ್ರೆ ಇದೇ ರೀತಿಲಿ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ರೀತಿಲಿ ಸಲಹೆ ನೀಡೋ ಬದಲು, ಅಂದ್ರೆ ಯೂಶಲಿ ನಾವು ಅನ್ಯರ್ಥಿಲಿ ಹೇಳಿದ್ರೆ, ಇಷ್ಟು ವರ್ಷದಿಂದ ಸಭೆಗೆ ಬರ್ತಿದ್ಯಾ, ಯಾಕಿಂದ ಬ್ಯಾಪ್ಟಿಸಮ್ ತಗೊಂಡಿಲ್ಲ, ಅದು ಅವ್ರನ್ನ ಕಿರುದೂಷಿಸಿದಿಲ್ಲ. ಯಾಕೆ ಲೇಟಾಗಿ ಬರ್ತಿದ್ಯಾ, ಯಾಕೆ ಈ ರೀತಿಲಿ ಬಂದಿದ್ಯಾ, ಆ ರೀತಿಲಿ ಕೇಳೋ ಬದಲು ಅನ್ಯೋನ್ಯತೆಯಲ್ಲಿ ಅವ್ರು ಏನು ಒಳ್ಳೇದು ಮಾಡಿದ್ರು ಅದನ್ನು ಗಮನಿಸಿ ಅದನ್ನ ಪ್ರಶಂಸೆಯಾಗಿ ನಾವು ಅನ್ಯೋನ್ಯತೆಯಲ್ಲಿ ಹೇಳೋಣ. So reach out to them, love them. You love them, they'll automatically open up. They'll say, "No, I want to study the Bible." They may say that, but sometimes they can see the vibe, right?
the vibe that we are passing on to them. They're very sensitive to that. So I mean, that's just one area, but I just want all of think on those lines. ವಯಸ್ಸಾಯ್ತು, ಇನ್ನು ಯಾಕೆ ಮದುವೆ ಆಗಿಲ್ಲ, ಆ ರೀತಿ ಕೇಳಕ್ಕೆಲ್ಲ ಹೋಗ್ಬೇಡಿ. ಪ್ರೀತಿ ಮಾಡ್ತಾ ಇದ್ರೆ ಅವರೇ ತಾನಾಗಿ ಹೇಳ್ತಾರೆ, ನನಗೆ ಸತ್ಯವಾದ ಹೇಳ್ಕೊಡಿ, ನನಗೆ ಈ ಕಷ್ಟ ಇದೆ, ನನಗೆ ಸಲಹೆ ನೀಡಿ, ನಾನು ಹೆಣ್ಣು ನೋಡ್ತಾ ಇದ್ದೀನಿ ಅಥವಾ ಗಂಡು ನೋಡ್ತಾ ಇದ್ದೀನಿ, ಹುಡುಕೊಡಿ ಅಂತ ಅವರೇ ಕೇಳ್ತಾರೆ. ಸೊ ನಮ್ಮ ಕೆಲಸ ಅನ್ಯೋನ್ಯತೆಯಲ್ಲಿ ನಿಜವಾದ ಪ್ರೀತಿ ತೋರಿಸೋದು. Now, another thing that I want to talk about what happens in a fellowship, okay, is my observation. Okay, I could be wrong. And you know what? We all have some groups, cultures, and preferences. So after the church, what happens? We are all drawn, like the bee is drawn to the honey, right? We are all drawn to that group. And that fellowship continues for the rest of the time, right? But then there are so many people who are outside our circle, outside our groups. And we need to notice people that is outside our group. And it's very convenient and comfortable. Keep talking to our own friends. But that's not Christ-like. We got to start reaching out to people outside of our group. ಇನ್ನೊಂದು ಗಮನಿಸಿದ ವಿಷಯ ಏನಂತಂದ್ರೆ, ನಮ್ಮ ಸಭೆಯಲ್ಲಿ ಗುಂಪುಗಳು, ಅದು ಕೇಳೋದು ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಗ್ಯಾಂಗ್ಗಳಿದೆ. ಅದರಲ್ಲೂ ನಮ್ಮ ಈ ISL ನೋಡೋದಂತಂದ್ರೆ ಆ ಗ್ಯಾಂಗ್ಗಳು, ಆ ಗುಂಪುಗಳು ಆ ಸ್ಥಳದಲ್ಲೇ ಭೇಟಿ ಮಾಡ್ತಾರೆ. ನೋಡಿ, ಪ್ರತಿ ಭಾನುವಾರ ಆ ಗ್ಯಾಂಗ್ ಆ ಸ್ಥಳದಲ್ಲಿ ಹೋಗಿ ಆ ಗುಂಪು ಜೊತೆನೆ ಅನ್ಯೋನ್ಯತೆ ಮಾಡ್ತಾರೆ. ಒಳ್ಳೇದು, ತಪ್ಪೇನಲ್ಲ. ಅದು ಮಾತ್ರ ಮಾಡಬೇಡಿ. ನಿಮ್ಮಂತೆ ಇರುವಂತ ಜನರ ಜೊತೆಲಿ ಅನ್ಯೋನ್ಯ ಮಾಡೋದು ಸ್ವಲ್ಪ ಆರಾಮ್ ಅನ್ಸುತ್ತೆ. ಅದು ಬಿಟ್ಟು ಬೇರೆಯವ್ರನ್ನು ಪ್ರೀತಿ ಮಾಡೋದು ಕಲ್ತ್ಕೊಳ್ಳೋಣ. Maybe there is an auntie who is probably going through some challenges, sitting alone, feeling lonely. She needs our attention. Maybe there is a teen who is isolated. He or she needs our attention. There are people, going through so many challenges. They come here. They all need our attention. So we need to look around and see for those people. ಇದೇ ಅನ್ಯೋನ್ಯತೆಯಲ್ಲಿ ಎಷ್ಟೊಂದು ಜನ ಒಂಟಿತನದಲ್ಲಿ ನರಳ್ತಾ ಇದ್ದಾರೆ. ಹೊರಗಡೆ ನೋಡೋದಕ್ಕೆ ಅವರು ನಗ್ನಗ್ತಾ ಇರ್ಬೋದು, ಒಳಗಡೆ ಒಂಟಿತನದಲ್ಲಿ ಅವರು ನರಳ್ತಾ ಇರ್ಬೋದು. ಅಂಥವ್ರನ್ನ ನಾವು ಗಮನಿಸೋಣ. ವಿಶೇಷವಾಗಿ ಹಿರಿಯ ನಾಗರಿಕರು. ನೀವು ಆ ಕಡೆ ಗಾಡಿಗಳು ಬರೋ ಜಾಗದಲ್ಲಿ ನೋಡ್ದ ಅಂತಂದ್ರೆ ಅಲ್ಲಿ ಹಿರಿಯ ನಾಗರಿಕರೆಲ್ಲ ಕೂತಿರ್ತಾರೆ. ಅವ್ರನ್ನ ಹೋಗಿ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳೋದು, ಅವ್ರ ಹತ್ರ ಮಾತಾಡ್ಸೋದು ಯಾರು ಇರೋದೇ ಇಲ್ಲ. ಬಹುಶಃ ಒಬ್ಬ ಯವನಸ್ಥ ಏನೋ ಆಗಿರುತ್ತೆ, ಯಾವುದೋ ಮೂಲೆಯಲ್ಲೂ ಕೂತಿರ್ತಾರೆ. ಅಂಥವ್ರನ್ನ ನಾವು ಗಮನಿಸಿ ಹೋಗಿ ಮಾತಾಡುವಂಥ, ಪ್ರೀತಿ ತೋರಿಸುವಂಥ ವಿಷಯಗಳು ನಾವು ಮಾಡಬೇಕು. The next thing I want to talk about is being seen includes protective and providence action. ನಾವು ಗಮನಿಸಿದಾಗ ಅವ್ರನ್ನ ಸುರಕ್ಷತೆ ಪಡಿಸ್ತೀರಿ. Let's read verse 8 and 9 and then verse 15 and 16. 8, 9, 15, 16. ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲಿ ಇದ್ದುಕೊಂಡು ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ ಕುಡಿ ಎಂದು ಹೇಳಿದನು. ವಚನ 15. ತರುವಾಯ ತಿರುಗಿ ಹಕ್ಕಲಾಯದಕ್ಕೆ ಏಳಲು ಬೋವಜನು ತನ್ನ ಸೇವಕರಿಗೆ, ಈಕೆಯು ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾದುಕೊಳ್ಳಲಿ, ಬಯ್ಯಬೇಡಿರಿ, ಕಟ್ಟುಗಳಿಂದ ತೆನೆಗಳನ್ನು ಕಿತ್ತು ಹಾಕಿರಿ, ಈಕೆಯು ಕುಡಿಸಿಕೊಳ್ಳಲಿ, ಗದರಿಸಬೇಡಿರಿ ಎಂದು ಆಜ್ಞಾಪಿಸಿದನು. Okay, so here verse 8 and 9, we can see how much Boaz cared about providing for Ruth. ವಚನ 8, 9ರಲ್ಲಿ protecting Ruth, sir. ವಚನ 8, 9ರಲ್ಲಿ ಅವರಿಗೆ ಸುರಕ್ಷತೆ ಪಡಿಸಬೇಕು ಅನ್ನೋಂಥ ವಿಷಯ ನಾವು ಗಮನಿಸಬಹುದು. And then verse 8, he says, don't go and glean in another field. That offers protection. Whenever you want to pick up grains, you always come here. And then he also, in verse 9, he says, what's the field where the men are harvesting? And I have told the men not to lay a hand on you. So Boaz offers protection to this vulnerable woman. ಈ ವಚನಗಳಲ್ಲಿ ಬೋವಜನ್ ಏನ್ ಹೇಳ್ತಾ ಇದ್ದಾನೆ,
ನೀವು ಬೇರೆಯವರ ಹೊಲಕ್ಕೆ ಹೋಗ್ಬೇಡಿ. ಹೆಂಗಸು ಸೇವಕರು ಎಲ್ಲಿ ಸೇವೆ ಮಾಡ್ತಾ ಇದ್ರು, ಎಲ್ಲಿ ಕೆಲಸ ಮಾಡ್ತಾ ಇದ್ರೋ ಅಲ್ಲೇ ಹೋಗಿ ಅವ್ರ ಜೊತೆನೇ ಇರಿ. ಏನ್ ಗಮನಿಸ್ಬೋದು ಅಂದ್ರೆ ಆ ಹೆಣ್ಣಿಗೆ ಸುರಕ್ಷೆ ಕೊಡ್ತಾ ಇರೋದ್ರ ಬಗ್ಗೆ ಇಲ್ಲಿ ಬೋವಜನ ಯೋಚನೆ ಮಾಡ್ತಾ ಇರೋದು ನಾವು ಗಮನಿಸಬಹುದು. And then verse 15, also Boaz gave orders to his men. He said, let her gather among, see those days only you're supposed to pick up the leftover grains. But then there are grains already collected and kept as sheaves. Boaz is saying, let her, if she wants, let her go and gather from sheaves as well. Special allowance for Ruth, right? Providence. So Boaz is thinking about how can I provide? You know, she's a widow, her mother-in-law is a widow. How can I provide for that family? ಆಗಿನ ಕಾಲದಲ್ಲಿ ಬಡವರಿಗೋಸ್ಕರ ಅಂತ ಕೆಲವು ಕಾಳುಗಳನ್ನ ಅಥವಾ ಬೀಜಗಳನ್ನ ಬಿಟ್ಬಿಡ್ತಾ ಇದ್ರು. ಆ ಬಿಟ್ಟಿರುವಂತಹ ಬಿದೋಗಿರುವಂತಹ ಬೀಜಗಳನ್ನ ಕಾಳುಗಳನ್ನ ಅವ್ರು ಆಯ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ವಚನ 15-16 ಅವರ ಸೇವಕರಿಗೆ ಹೇಳ್ತಾ ಇದ್ದಾರೆ, ಈಗಾಗಲೇ ಕಟ್ಟಾಕಿರುವಂತಹ ಆ ಬೀಜಗಳನ್ನ ಕೆಳಗೆ ಬೀಳಿಸಿ, ಅವ್ರು ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ಲಿ ಅಂತ ಹೇಳಿ ಸುರಕ್ಷತೆ ಮಾತ್ರ ಅಲ್ದಿರ ಅವ್ರಿಗೆ ಏನ್ ಬೇಕೋ ಕೊಡುವಂತ ಹೃದಯ ಕೂಡ ಬಹುಜನಲ್ಲಿ ನಾವು ನೋಡ್ತಾ ಇದ್ವಿ. Now I just took the stats. You know, as a church, we do have some great benevolence policy, and only last financial year, through all the benevolence contribution that you have given, what Sundays that what we collect here during the service, and through that we have supported 82 families in our church in the last financial year, during their medical emergencies, during their sometimes some with children's education and some with grocery support. We have supported 82 families, and praise God for that. And it was made possible is because of God's grace and providence, and also your offering, because many of you give besides your monthly offering. When you give here, you give generously, and because of which we are as a church we were able to support 82 families. ನಾವು ಮಾಸಿಕ ಕಾಣಿಕೆ ಏನ್ ಕೊಡ್ತಾ ಇದ್ರು ಅದು ಬಿಟ್ಟು ಭಾನುವಾರ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ರಿ. ಈ ಭಾನುವಾರ ಕಾಣಿಕೆ ನಮ್ಮ ಸಭೆಯಲ್ಲಿ ಅಥವಾ ಹೊರಗಡೆ ಇರುವಂತಹ ಜನರಿಗೆ ಸಹಾಯಕವಾಗ್ಲಿ ಅಂತ ನಾವು ಆ ಕಾಣಿಕೆ ತಗೊಳ್ತಾ ಇದ್ರಿ. ಆ ಕಾಣಿಕೆ ಅಂದ್ರೆ ಇಲ್ಲಿರುವಂತಹ ಸದಸ್ಯರ ಕಾಣಿಕೆಯಿಂದ ಕಳೆದ ವರ್ಷ ಈ ಸಭೆಯಲ್ಲಿ 82 ಕುಟುಂಬಗಳಿಗೆ ಸಹಾಯ ನಾವು ಮಾಡಿದ್ದೀವಿ. ಅದು ಅವರಿಗೆ ಆರೋಗ್ಯದ ವಿಷಯ ಸಹಾಯಕವಾಗಿರ್ಬೋದು, ಅಥವಾ ಮಕ್ಕಳ ಸ್ಕೂಲ್ ಫೀಸ್ ಇರ್ಬೋದು. ಆ ರೀತಿಲಿ ಯಾರು ನಿಜವಾಗ್ಲೂ ತೊಂದರೆಯಲ್ಲಿ ಇದ್ದಾರೋ ಅಂತಹ 82 ಕುಟುಂಬಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಇಲ್ಲಿರುವಂತಹ ಸದಸ್ಯರು ನಾವು ಕಾಣಿಕೆ ಕೊಟ್ಟಿದ್ದೀವಿ. And there is a benevolence committee is looking into those needs. We are grateful for those brothers and sisters who support in that role. ಒಂದು ಕಮಿಟಿ ಇದೆ, ಕೆಲವು ಸಹೋದರರು ಅದನ್ನ ನೋಡ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದ್ರು ಬೇಡಿಕೆ ಇದೆ ಅಂತಂದ್ರೆ ಅವ್ರನ್ನ ಕೇಳ್ದ ಅಂತಂದ್ರೆ ಅವರು ಎಷ್ಟು ಬೇಕಾಗುತ್ತೆ ಆ ಒಂದು ಇಡೀ ಪ್ರಾಸೆಸ್ ಏನಿದೆಯೋ ಅದನ್ನ ನೋಡ್ಕೊಂತಾ ಇದ್ದಾರೆ, ಆ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. No, but I feel that as a community we could just do much more than that. ಇದು ಉತ್ತಮ, ಚೆನ್ನಾಗಿದೆ. ಆದ್ರೆ ನಾವು ಕ್ರೈಸ್ತರು ಇದಕ್ಕಿಂತ ಹೆಚ್ಚಾಗಿ ಕೊಡುವವರಾಗಬಹುದು. But for that needs to happen, we need to start noticing people, especially noticing those who are vulnerable in our fellowship. ಏನ್ ಮಾಡ್ಬೇಕು ಅಂತಂದ್ರೆ ನಾವು ಗಮನಿಸ್ಬೇಕು, ನಮ್ಮ ಅನ್ಯೋನ್ಯತೆಯಲ್ಲಿ ಯಾರಿಗೆ ಏನು ಅಗತ್ಯಗಳಿದೆ, ಏನ್ ಬೇಡಿಕೆಗಳಿದೆ, ಯಾರಿಗೇನು ನೋವಿದೆ, ಅದು ಗಮನಿಸಿದಾಗ ನಾವು ಕೊಡುವಂತ ಹೃದಯ ಇದ್ರೆ ಸಹಾಯ ಮಾಡಬಹುದು. I don't want to confine this only to physical providence, because sometimes physical providence gets priority, but also there are members in our congregation, they need emotional providence, they need emotional support. There are members in our congregation, they need spiritually, they need to be fed and protected, right? And there's so much potential there as a church that we have. We have so much diverse groups. We have teens, we have campers, we have professionals, we have young married couples, we have older uncles and aunties, empty nesters. And there's so much potential, there's so much opportunity, there's so much need. But we all have to look beyond us. Sometimes, we can just get caught up with me and my life and my family, but we have to look beyond and see what can I do. Can I look at someone who needs my encouragement? Can I look at someone? Right? Imagine that so many of us, if we can just take that burden, how much more that our church can be encouraged, brothers and sisters. ಈ ಅಗತ್ಯಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಕೆಲವು ದೈಹಿಕ ಅಗತ್ಯಗಳಿರ್ಬೋದು, ಕೆಲವರು ಭಾವನಾತ್ಮಕದ ಅಗತ್ಯಗಳು, ಕೆಲವು ಆಧ್ಯಾತ್ಮಿಕ ಅಗತ್ಯಗಳಿರುತ್ತೆ. ನಾವು ನಮ್ಮ ಅನ್ಯೋನ್ಯತೆಯಲ್ಲಿ
ಹಲವಾರು ಜನ ಇದ್ದಾರೆ, ವಯಸ್ಸಾಗಿದ್ದವರು ಇದ್ದಾರೆ, ಯವನಸ್ಥರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತಿದ್ದಾರೆ, ಒಡೆದು ಹೋದ ಕುಟುಂಬದಲ್ಲಿದ್ದಾರೆ, ಅನೇಕ ರೀತಿಯಾದಂಥ ಜನರು ಇದ್ದಾರೆ. ನಾನು ಗಮನಿಸಬೇಕು ಅನ್ನೋಂಥ ಮನಸ್ಸಿದ್ದಾಗ ಅವರೆಲ್ಲ ನಮ್ಮ ಕಣ್ಣು ಕಾಣಿಸ್ತಾರೆ. ಆ ರೀತಿಯಲ್ಲಿ ಗಮನಿಸಿದಾಗ ನಾವು ಮುಂದೆ ಬಂದು ಅವರಿಗೆ ಸಹಾಯ ಮಾಡಬೇಕು. ಬಹುಶಃ ಸಾಧಾರಣ ಅವರಿಗೆ ಒಂದು ಭಾವನಾತ್ಮಕವಾಗಿ ಕೆಲವು ಮಾತುಗಳು ಹೇಳಿ, ಅಥವಾ ಅವ್ರದಲ್ಲಿ ಏನ್ ಕಷ್ಟ ಇದೆಯೋ ಅದನ್ನ ಕೇಳಿಸ್ಕೊಂಡ್ರೇನೆ ಎಷ್ಟೋ ಕೊಡುವಂತಹ ಭಾಗ್ಯ ನಮಗೆ ಸಿಗುತ್ತೆ. Now let's read verse 20. Now as we close, it says, the Lord bless him. Basically, Ruth went and reported this news to her mother-in-law. So Naomi said to her daughter-in-law, he has not stopped showing his kindness to the living and the dead. She added, that man is a close relative. He's one of our guardian redeemers. 20ನೇ ವಚನದಲ್ಲಿ, ಆಗ ನಯೋಮಿಯು ಸತ್ತವರಿಗೂ ಬದುಕುವವರಿಗೂ ಬಿಡದೆ ದಯೆ ತೋರಿಸುತ್ತಿರುವ ಇವನು ಯೆಹೋವನಿಂದ ಆಶೀರ್ವಾದ ಹೊಂದಲಿ ಎಂದು ಹೇಳಿ, ಆ ಮನುಷ್ಯನು ತಮ್ಮ ಸಂಬಂಧಿಕನೆಂದು ಸಮೀಪ ಬಂಧುಗಳಲ್ಲೊಬ್ಬನು ಎಂದು ರೂತಳಿಗೆ ತಿಳಿಸಿದಳು. So Ruth's story did not end with a day in the field. ರೂತಳ ಕತೆ ಒಂದು ದಿನ ಆ ಒಂದು ನೆಲದಲ್ಲಿ ಏನ್ ನಡೀತೋ ಆ ಘಟನೆ ಮಾತ್ರ ಅಲ್ಲ. Because Naomi recognized that Boaz's kindness as an action could lead to restoration. ನಯೋಮಿ ಗಮನಿಸಿದ್ಲು, ಈ ವ್ಯಕ್ತಿ ಯಾವ ರೀತಿಯಲ್ಲಿ ಕರುಣೆ ದಯೆ ತೋರಿಸ್ತಾ ಇದ್ದಾರೋ ನಮ್ಮ ಕುಟುಂಬ ಮರುಸ್ಥಾಪನೆ ಆಗಬಹುದು ಅನ್ನೋದು ಗಮನಿಸಿದ್ಲು. And that act of kindness, that act of restoration eventually integrated Ruth into the community of Jews and the family line. And we know Jesus came from that family line. ಈ ಒಂದು ಚಿಕ್ಕ ದಯೆ ಕರುಣೆ ತೋರಿಸುವಂತಹ ಒಂದು ಕಾರ್ಯ ರೂತಳು ಇಸ್ರೇಲ್ ಕುಟುಂಬಕ್ಕೆ ಸೇರಿ ಈಕೆಯ ಮೂಲಕ ಕರ್ತನು ಅಂದ್ರೆ ಯೇಸು ಕ್ರಿಸ್ತರು ಬರುವಂತಹ ಕುಲದವಳಾಗೋದಕ್ಕೆ ಸಾಧ್ಯ ಆಯಿತು. So being seen was the beginning of belonging and long-term change. ಗಮನಿಸೋದು ಅನ್ನೋಂಥ ವಿಷಯ ಆ ಕ್ಷಣಕ್ಕೆ ಸಹಾಯಕವಾಗಿರುತ್ತೆ, ಅಷ್ಟೇ ಅಲ್ದಿರ ಶಾಶ್ವತವಾಗ್ಲೂ ಸಹಾಯಕವಾಗಿರುತ್ತೆ. I pray and hope that as a church we become like this. We become a community, we become a family that adopts outsiders into belonging. ನಾವು ಸಭೆಯಾಗಿ ಗಮನಿಸುವಂತಹ ಸಭೆಯ ಸದಸ್ಯರಾಗ್ಬೇಕು. ನಾವು ಈ ಕುಟುಂಬದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವನ್ನ ಗಮನಿಸಿ ಅವ್ರನ್ನ ಸಹಾಯ ಮಾಡೋದು ಮಾತ್ರ ಅಲ್ದಿರ ಹೊರ ಪ್ರಪಂಚದಲ್ಲಿ ಅನೇಕ ಜನರು ನರಳುತ್ತಾ ಇದ್ದಾರೆ, ಅಂಥವ್ರನ್ನು ಕೂಡ ಗಮನಿಸಿ ಈ ಕುಟುಂಬಕ್ಕೆ ಸೇರಿಸಿ ದೇವರ ಆಶೀರ್ವಾದ ಹೊಂದುವಂತಹ ವ್ಯಕ್ತಿಗಳಾಗಿ ಮಾರ್ಪಾಡು ಮಾಡುವಂತಹ ಸದಸ್ಯರು ಕ್ರೈಸ್ತರು ನಾವಾಗಬೇಕು. So practicals before we close out for prayer. The first practical is, I want you to think about a person who is invisible, right? He's part of this, he's coming to our church, but he is invisible to you or she is invisible to you. And I want you to take a moment of silence and ask God to show you that person. And if you're feeling, you can write that person's name and you decide to do something. Maybe you can reach out to that person. You can have a conversation after the church, or you can write a note of encouragement. Don't make the plan very complicated, keep it very simple, but I want you to look at somebody, someone who is invisible to you, and reach out to that person. ಈ ಕಲಿತಿರುವಂಥ ಪಾಠ ಪ್ರಾಯೋಗಿಕವಾಗಿ ಮಾಡಬೇಕು ಅಂತಂದ್ರೆ ನಾವು ಈಗ ಒಬ್ಬರ ಬಗ್ಗೆ ಗಮನಿಸೋಣ. ಯಾರು ಈ ಸಭೆಗೆ ಸದಸ್ಯರಾಗಿದ್ದಾರೆ ಅಥವಾ ಬರ್ತಾ ಇದ್ದಾರೆ ಆದರೆ ನಿಮ್ಮ ಕಣ್ಣಿಗೆ ಕಾಣಿಸದೆ ಹೋಗ್ತಾ ಇರಬಹುದು, ಅಂತಹ ವ್ಯಕ್ತಿ ಯಾರು? ಅವರ ಹೆಸರು ಬರ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ದೇವರೇ ಆ ವ್ಯಕ್ತಿ ಯಾರು, ಯಾರಿಗೆ ನಾನು ಸಹಾಯ ಮಾಡಬಹುದು, ನನ್ನ ಕೈಲಾದ ಏನಾಗುತ್ತೋ ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ಬೋದು, ಏನಾದರೂ ಒಂದು ಚಿಕ್ಕ ವಿಷಯ, ದೊಡ್ಡ ವಿಷಯ ಎಲ್ಲ ಮಾಡಕ್ಕಂತ ಹೋಗ್ಬೇಡಿ, ಚಿಕ್ಕ ವಿಷಯ ನಾನು ಅವ್ರ ಹೆಸರು ಬರಿತೀನಿ, ಅವ್ರಿಗೋಸ್ಕರ ಇದು ನಾನು ಇದು ಮಾಡಬೇಕು, ಅದು ಯಾರು ಏನು ಮಾಡಬೇಕು ಅಂತ ಪ್ರಾರ್ಥನೆ ಭಾವನದಿಂದ ಗಮನ ಹರಿಸಿ. ಯಾರು ಆ ವ್ಯಕ್ತಿ? Second thing is, we are putting together a care ministry. And we are supposed to talk on some other day, but then I just thought it went well with the lesson. So we are putting together care ministries. What is a care ministry? It's a group of brothers and sisters who can be there and offer some guidance when disciples go through difficult times, right? So, but if you think God is putting that call in your heart that I want to be part of this care ministry, you can speak to me after the service.
ಎರಡನೇದಾಗಿ ಪ್ರಾಯೋಗಿಕವಾಗಿ ಏನು ಮಾಡ್ಬೋದು ಅಂತಂದರೆ, ನಾವು ಹೊಸ ಒಂದು ಸೇವಾಲಯ, ಕೇರ್ ಮಿನಿಸ್ಟ್ರಿ ಅಂದರೆ ಕಾಳಜಿ ವಹಿಸುವಂತಹ ಒಂದು ಸೇವಾಲಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಈ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಸೇವಾಲಯ ಏನು ಮಾಡ್ತಾ ಅಂದರೆ, ಯಾರು ಏನು ಅಗತ್ಯ ಇದೆಯೋ ಅವ್ರಿಗೆ ಹೋಗಿ ಸೇವೆ ಸಲ್ಲಿಸೋದು. ಆ ರೀತಿಲಿ ಒಂದು ಮಿನಿಸ್ಟ್ರಿ ಸ್ಥಾಪನೆ ಮಾಡ್ತಾ ಇದ್ರಿ. ಸೊ ನೀವು ಪ್ರಾರ್ಥನೆ ಮಾಡಿ, ನೀವು ಆ ಒಂದು ಮಿನಿಸ್ಟ್ರಿಯಲ್ಲಿ ಭಾಗವಾಗಿರಬೇಕು, ನಾನು ಸಹಾಯ ಮಾಡಬೇಕು ಅಂತ ಇದ್ದಿದ್ರೆ ದಯವಿಟ್ಟು ಬಂದು ಬನ್ನಿ. Yeah, they can reach out to me, Aruna. ಓಕೆ, ಜಬಪ್ರೇಮ್ ಅಥವಾ ಅರುಣ್ ಅವರಿಗೆ ನಿಮ್ಮ ಹೆಸರು ಕೊಡ್ಬೋದು. ಹೌದು ಬ್ರದರ್, ಸಿಸ್ಟರ್, ನಾನು ಈ ಥರ ಈ ಒಂದು ಕಾಳಜಿ ಮಿನಿಸ್ಟ್ರಿಯಲ್ಲಿ ಭಾಗವಹಿಸೋಕೆ ಇಷ್ಟಪಡ್ತೇನೆ ಅಂತ ನಿಮ್ಮ ಹೆಸರು ನೀವು ಕೊಡ್ಬೋದು. Let us continue to pray. Father, we come before you. We want to become a community that reflects your heart, who sees people who are in pain, who are poor, who are brokenhearted, who are vulnerable, who are hurting. And help us, Lord, to become a community like that. Help us to give us a heart of repentance and help us to turn to you. And even as we reflected even during the communion, when we repent and turn to you, there is freedom. I pray that we'll be able to experience that freedom in our hearts even as we leave from this place. Bless every brother and sisters who are gathered here. Lead them and guide them to your path. In Jesus' name I pray. Amen.